ಮಳೆಗಾಲ ಅಂದಮೇಲೆ ರೇನ್ ಲಿಲ್ಲಿ ಹೂ ಬಂದಿಲ್ಲ ಅಂದರೆ ಹಿಂಗೆ ಹೇಳ್ರಿ, ಹೌದಲ್ಲ, ಬರಲೇಬೇಕು. ಸೊ ಇದು ರೇನ್ ಲಿಲ್ಲಿ ಫ್ಲವರ್ಸು. ಎಲ್ಲ ಕಲರ್ಸು ಇದರಲ್ಲೇ ಮಿಕ್ಸ್ ಆಗಿದಾವೆ. ಮಳೆ ಬಂದರೆ ಸಾಕು, ಇದಕ್ಕೆ ಯಾರು ಗೊಬ್ಬರ ಹಾಕೋದು ಬೇಡ, ಇದ್ರ ಕಡೆ ನೋಡೋದು ಬೇಡ, ತನ್ನಿಂತಾನೇ ಹೂಗಳಿಂದ ತುಂಬಿರ್ತದೆ. ನೋಡ್ರಿ ರೇನ್ ಲಿಲ್ಲಿ ನಿನ್ನೆ ಫುಲ್ ಅರಳಿತ್ತು, ಮಳೆಗೆ ಒಂದೇ ಮಳೆಗೆ ಹಿಂಗಾಗಿ ಹೋಗ್ಯದಂತೇಳಿ. ಮಳೆ ಬಂದಾಗಿನಿಂದ ಗಿಡಗಳು ಅಂತೂ ಫುಲ್ ಖುಷಿಯಾಗಿದ್ದಾವೆ. ಹೂ ನೋಡ್ರಿ ಎಲ್ಲದರಲ್ಲೂ ತುಂಬ ಹೋಗಿದ್ದಾವೆ ಹೂಗಳು ನೋಡಿ. ಇನ್ನೇನು ಮುಂಜಾನೆ ಸಮಯ, ಎಲ್ಲ ಹೂಗಳು ಓಪನ್ ಆಗಬೇಕಿದೆ ಅಷ್ಟೆ. ಹೂ ಕಾಯಿ ಎಲ್ಲ ಖುಷಿಯಾಗಿದ್ದಾವೆ. ಕಾರಣನೇ ಮಳೆ. ಈ ಗಿಡದಲ್ಲಿ ಕಾಯಿನೇ ಆಗ್ತಿರ್ಲಿಲ್ಲ ಎಷ್ಟು ದಿವಸದಿಂದ. ಬಿಸಿಲಿಗೆ ವಾತಾವರಣ ಚೇಂಜ್ ಆದಂಗೆ ಎಷ್ಟು ಚೆಂದಾಗಿ ಹೂ ನೋಡ್ರಿ ಹೆಂಗೆ ತುಂಬ್ಕೊಂಡಿದಾವೆ. ಇದೇ ಕಾರಣಕ್ಕೆ ಮನೆಗೊಂದು 4 ಗಿಡನಾದರೂ ಹಾಕಬೇಕು ಅಂತ ಹೇಳೋದು. ದೇವ್ರ ಪೂಜೆಗೆ ಹೂಗಳು ಸಿಗ್ತವೆ, ಅದು ಘಮ 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 ಪರಿಮಳದೊಂದಿಗೆ ನೋಡ್ರಿ. ಇದರಲ್ಲಿ ಫುಲ್ಲು ಹೂಗಳಿಂದ ತುಂಬವ. ಆದರೆ ಏನು ಮಾಡಬೇಕು, ಸೈಜ್ ಸಣ್ಣ ಬಂದವ. ಯಾಕಂದರೆ ಇದು ಯಾವಾಗೂ ಬಿದ್ದು ಮುರಿಲಿಕ್ಕತ್ತಿತ್ತು. ಅದಕ್ಕೆ ಇದ್ರದ್ದು ನಿನ್ನೆ ನಾನು ಕವರ್ ಚೇಂಜ್ ಮಾಡಿಬಿಟ್ಟೆ. ಕವರ್ ಚೇಂಜ್ ಮಾಡಿ ಬೇರೆ ಕವರ್ನಾಗ ಹಾಕಿಟ್ಟೀನಿ. ನಿನ್ನೆ ಕವರೆಲ್ಲ ತೆಗೆದಿಟ್ಟಿನಿ. ಶಾವಂತಿಗೆ ಥರನೇ ಕಾಣೋ ಈ ಹೂ ಯಾವುದಂತ ಹೇಳ್ರಿ. ವರ್ಷ ಪೂರ್ತಿ ಬಿಡೋಂಥದ್ದು. ಸೀಡ್ಸ್ ಬಿದ್ದು ಬೇಡ ಅಂದರೂ ಗಿಡ ಎಲ್ಲ ಕಡೆ ಬೆಳೀತದೆ. ಎಷ್ಟು ಚಂದ ಎಲ್ಲ ಕಡೆ ಹೂಗಳು ಬಂದವಲ್ಲ. ಇದರದ್ದೇ ಒಂದು ಫಾಯ್ದೆ ತಗೊಂಡು ಇವತ್ತು ನಾವು ಒಂದು ಸ್ವಲ್ಪ ಸೀಡ್ಸ್ ಹಾಕ್ಬೇಕಂತ ಮಾಡೀನಿ. ಯಾಕಂದರೆ ಈಗ ಇನ್ನೂ ಸ್ವಲ್ಪ ದಿನ ಮಳೆ ಇದೆ, ಹಾಗಾಗಿ ಸ್ವಲ್ಪ ಸೀಡ್ಸನ್ನು ಹಾಕ್ಕೊಂಡ್ರೆ ಗ್ರೋತ್ ಆಗ್ತವೆ ಅಂಥೇಳಿ. ಬೇಸಿಗೆ ಅದಂತೇಳಿ ನಾನು ಇಷ್ಟು ದಿನ ಸೀಡ್ಸನ್ನು ಹಾಕಲಾಗಿದೆ. ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಚಿಕ್ಕದು, ನನಗೆ ನೋಡೋಂಥದ್ದು. ಈ ರೇನ್ ಲಿಲ್ಲಿ ಅಂತೂ ಎಲ್ಲಿ ಸೀಡ್ಸ್ ಬಿತ್ತೋ ಮುಗೀತು ಗತಿ. ಆ ಗಿಡ ತುಂಬ, ಪಾಟ್ ತುಂಬ ಇದರದ್ದೇ ಗಿಡಗಳು. ಮಾರ್ನಿಂಗ್ ಗ್ಲೋರಿ ಇದ್ರದ್ದೊಂದು 4 ಗಿಡ 4 ಕಲರಲ್ಲಿದ್ದರೆ ಮುಗೀತು. ಮುಂಜಾನೆ ಭಾರಿ ಮಸ್ತ್ ಇರ್ತದೆ ನಿಮ್ಗೆ. ನಾ ಮೊನ್ನೆನೇ ಸ್ವಲ್ಪ ಎಲ್ಲ ಸೀಡ್ಸ್ ಎಲ್ಲ ಹಾಕೋಣ ಅಂಥೇಳಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಆಲ್ರೆಡಿ ಗೊತ್ತದ. ಸೊ ಮಳೆ ಬಂದು ಎಲ್ಲ ನೆಂದು ಚೆಂದಾಗ ಆಗ್ಯಾವ. ಈಗ ಇದ್ರಾಗ ಫಸ್ಟ್ 1-2 ಇವು ಕಟಿಂಗ್ ಹಾಸ್ತೀನಿ, ನೋಡ್ತೀನಿ. ದಾಸವಾಳದ ನೋಡೋಣ ಬರ್ತಾವೇನಂತ. ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಗ್ಯಾರಂಟಿ ಬರ್ತಾವೆ. ಬರೀ ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಬಿಡ್ಬೇಕು, ಹಂಗಿದ್ರೆ ಗ್ಯಾರಂಟಿ ಬರ್ತಾವೆ. ನಾನು ಟ್ರೈ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಡಕ್ಕೆ. ಒಂದು ಗುಲಾಬಿ ಹೂವಿನ ಕಟಿಂಗು ಸಣ್ಣದ ಸುಮ್ಮನೆ ಟ್ರಯಲ್ ಮಾಡೋಕ್ಕೆ ಹಚ್ಚಾಕತ್ತೀನಿ. ನೋಡಿದ್ರೆ ಆಯ್ತದ. ಆಮೇಲೆ ಇದು ಒಂದಿಷ್ಟು ಸೀಡ್ಸ್ ಇದಾವೆ. ಒಂದಿಷ್ಟು ಸೀಡ್ಸು ಫ್ರೆಂಡ್ ತಂದು ಕೊಟ್ಟಿದ್ರು. ಒಂದಿಷ್ಟು ಸೀಡ್ ನೋಡ್ರಿ ಸನ್ಫ್ಲವರ್ದಿದೆ. ಒಂದಿಷ್ಟು ಸೀಡ್ಸ್ ಫ್ರೆಂಡ್ ತಂದು ಕೊಟ್ಟರೆ, ಒಂದಿಷ್ಟು ಸೀಡ್ಸ್ ಆನ್ಲೈನಿಂದ ನಾನು ಫೇಸ್ಬುಕ್ನಾಗ ತರಿಸ್ಕೊಂಡಿದ್ದು ಸೀಡ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದು ಅವು ಇದಾವೆ. ಮತ್ತು ಒಂದಿಷ್ಟು ಸೀಡ್ಸು ನಾನು ಪರ್ಚೇಸ್ ಮಾಡಿದ್ದು ಇದಾವೆ. ಮತ್ತು ಕಮಲುವಿಂದ ಒಂದು 4 ಪರ್ಚೇಸ್ ಮಾಡಿದ್ದು. ಹಾಗಾಗಿ ಇವನ್ನೆಲ್ಲ ನೋಡೋಣ ಹಾಕಮ್ಮ ಅಂತ ಅಂದ್ಕೊಂಡು. ನೀವು ಮೆಣಸಿನ್ಕಾಯಿದು ಪರ್ಪಲ್ ಕಲರ್ ಅಂಥೇಳಿ ತೊಗೊಂಡಿದ್ದು ಮೀಶೋನಾಗೇನೋ ಸಾಪ್ಶಿನಾಗ ತೊಗೊಂಡಿನಿ. ಅನ್ಕೋತೀನಿ. ಅದಾದಮೇಲೆ ಇವು ಒಂದಿಷ್ಟು ಇದಾವೆ. ಇವು ಗ್ರೀನ್ ಬೆಂಡೆಕಾಯಿ ಇದಾವೆ. ಹಾಕ್ಲೇನೋ ಅಂತ ಯೋಚನೆ ಮಾಡಾಕತ್ತೀನಿ.
ಆಮೇಲೆ ಇವು ಹೀರೆಕಾಯಿದು ಮತ್ತು ಸೌತೆಕಾಯಿದು. ಹೀರೆಕಾಯಿ ಹಾಕೋತೀನಿ, ಹೀರೆಕಾಯಿ ಬೆಳ್ಳಿ ಒಣಗಿತ್ತಲ್ಲ ನನ್ನೊಂದು, ಹಾಗಾಗಿ ಸ್ವಲ್ಪ ಇದನ್ನು ಕೆದರ್ಕೊಂಡು ಈ ಮೆಣಸಿನ್ಕಾಯಿ ಸೀಡ್ಸ್ ಹಾಕೋತೀನಿ. ಯಾವ್ಯಾವ ಬೇರೆ ಬೇರೆ ಕಲರ್ ಅಂತ ಹೇಳಿದದ, ನೋಡೋಣ ಅಂತ ಯಾವ್ಯಾವ ಇದಾವೆ ಅಂಥೇಳಿ. ಮೊದಲು ಒಂದು 4 ಹಾಕಿದ್ದೆ ನಾನು ತಂದ ತಕ್ಷಣ, ಬಟ್ ಅವು ಯಾವ ಬಂದಿಲ್ಲ, ಬಿಸಿಲಿತ್ತಲ್ಲ ಅವಾಗ. ಅದಕ್ಕೆ ಈಗ ಬಿಸಿಲು ಕಮ್ಮಿ ಆಗ್ಯದಲ್ಲ, ಒಂದು ಸ್ವಲ್ಪ ಹಾಕಮ್ಮ ಅಂಥೇಳಿ 3 ವೆರೈಟಿದು ಒಂದ್ರದಾಗೆ ಹಾಕ್ತೀನಿ. ಆ್ಯಕ್ಚುಲಿ 3 ಥರ ಕಳಿಸಿದಾರೆ, 3 ಅಲ್ಲ 4 ಥರ ಕಳಿಸಿದ್ದಾರೆ. ಇನ್ನೊಂದು ಎಲ್ಲೋ ಮಿಸ್ ಆಗೈತೆ ಫ್ರೆಂಡ್ಸ್. ಅದು 4 ಥರದ್ದು ಇದ್ರಾಗ ಹಾಕೋತೀನಿ. ಸೊ ಇದ್ರ ಮೇಲೆ ಒಂದಿಷ್ಟು ಮಣ್ಣು ಉದುರಿಸಿದ್ರೆ ಚಂದ ಇರ್ತದೆ. ಸೊ ಬೀಜ ಅಲ್ಲಿ ಇಲ್ಲಿ ವೇಸ್ಟ್ ಆಗೋಂಗಿಲ್ಲ. ಒಂದು ರೆಡಿ ಆಯಿತು. ಇನ್ನೊಂದರಲ್ಲಿ ಹಾಕೋದು. ಇದರಲ್ಲಿ ಯಾವ ಹಾಕ್ತೀನಿ ಅಂದರೆ ಈ ಸೂರ್ಯಪಾನದ ಹಾಕೋತೀನಿ. ಸನ್ಫ್ಲವರ್, ಸೂರ್ಯಪಾನ ಅಂದರೆ ಸನ್ಫ್ಲವರ್ ಸೀಡ್ಸ್. 1 2 3 ಸ್ವಲ್ಪ ದೊಡ್ಡ ಸೈಜಿಂದ ಇದಾವೆ. ಮತ್ತು ಮಿನಿಯೇಚರ್ದು ಇದಾವೆ. ಇದರಲ್ಲಿ ಮಿನಿಯೇಚರ್ ಸೀಡ್ಸ್ ಹಾಕೋತೀನಿ. ಇದೊಂದಾಯಿತು. ಆಮೇಲೆ ಇವು ಫ್ರೆಂಡ್ಸ್ ಇದ್ರದ್ದು ಗಿಡ ಇದಾವೆ, ವಿಂಕದು ಸೀಡ್ಸ್ ಇದಾವೆ. ಭಾಳ ನಾಜೂಕು ಇವು. ನೋಡೋಣ ಹಾಕೋಣ ಅಂತ. ರೆಡ್ ಕಲರ್ ನೋಡೋಣ ಎಷ್ಟು ಬರ್ತವೆ ಇದರಲ್ಲಿ ಅಂತ. ನಾನು ಹಂಗೆ ಒಂದಿಷ್ಟು ಸೀಡ್ಸ್ ಹಾಕೋತೀನಿ ಫ್ರೆಂಡ್ಸ್ ಎಲ್ಲನೂ. ಈಗಿರೋದು ವೈಟ್ ಬದನೆ ಮತ್ತು ಮೆಣಸಿನ್ಕಾಯಿ. ಇದು ಮೇಲ್ ಸೈಡ್ ಆಗುತ್ತವಲ್ಲ ಅವು ಮೆಣಸಿನ್ಕಾಯಿ. ಇದು ವೈಟ್ ಬದನೆ, ಇದು ಮೆಣಸಿನ್ಕಾಯಿ. 1-2 ಸೋರೆಕಾಯಿ ಮತ್ತು ತುಪ್ಪದ ಹೀರೆಕಾಯಿ. ನೋಡ್ರಿ ಇಷ್ಟೊಂದು ಸೀಡ್ಸ್ ನಾನು ತೆಗೆದು ಇಟ್ಕೊಂಡಿನಿ. ಇಷ್ಟು ಹೀರೆಕಾಯಿ ಇದಾವೆ, ಅಲ್ಲಿ ಹಾಕ್ಕೋಬೇಕಂತೇಳಿ. ಸೊ ಯಾವುದು ಎಲ್ಲಿ ಆಗುತ್ತೆ ಅಡ್ಜಸ್ಟ್ ಮಾಡಿ ಹಾಕ್ಬೇಕಂಥೇಳಿ ಮತ್ತೆ ಒಂದಿಷ್ಟು ಗ್ರೋ ಬ್ಯಾಗ್ಸು ಮತ್ತು ಒಂದಿಷ್ಟು ಪಾಟ್ಗಳನ್ನ ತಂದಿಟ್ಕೊಂಡಿನಿ. ಸೊ ಹಾಕೋತೀನಿ ಇಷ್ಟು. ಇದರಲ್ಲಿ ಡಬಲ್ ಪೆಟ್ಲ್ ಮಾರ್ನಿಂಗ್ ಗ್ಲೋರಿನೂ ಇದೆ. ನೋಡೋಣ ಈ ಸತಿ ಟ್ರೈ ಮಾಡ್ತೀನಿ. ಸಪ್ರೇಟಾಗಿ ಚೆಂದಾಗಿ ಹಾಕ್ಕೊತೀನಿ ಇವು 3. ಇದರಲ್ಲಿ ಹಾಕ್ಕೋಬೇಕಂತ ಮಾಡೀನಿ. ಏಕೆಂದರೆ ಮಾರ್ನಿಂಗ್ ಗ್ಲೋರಿ ಒಂದು ಸತಿ ಹಚ್ಚಿದ ಮೇಲೆ ನಾವು ಕಿತ್ತಿ ಹಚ್ಚಕ್ಕೆ ಬರೋಲ್ಲ. ಕಿತ್ತಿ ಹಚ್ಚಿದರೆ ಅವು ಸತ್ತೋಗ್ತಾವೆ. ಹಾಗಾಗಿ ಸೊ ನೋಡೋಣ. ಆಮೇಲೆ ಇವು ಏನು ಅನ್ನಲ್ಲ
ಇದ್ರದ್ದೊಂದು ಸಪ್ರೇಟ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಬ್ಯಾಗ್ ಒಳಗೆ ಈಸಿಲಿ ನಮಗೆ ಹಾಕೋಲಿಕ್ಕೆ ಬರುತ್ತೆ. ಸೋರೆಕಾಯಿ ಇದೊಂದೆರಡು ಹಾಕ್ಕೊಂಡಿನಿ. ಒಂದು ಅದೈತೆ ಪ್ಲ್ಯಾಂಟ್ ಇರಲಿ ನೋಡೋಣ ಇನ್ನೂ ಒಂದು ಅಂಥೇಳಿ. ಇನ್ನು ಇವೆಲ್ಲ ಅಪರಾಜಿತದ ವೆರೈಟಿ ಅಪರಾಜಿತದ ಫ್ಲವರ್ ಸೀಡ್ಸ್ ಇದ್ದಾವೆ ನೋಡೋಣ. ಎಲ್ಲನೂ ಒಂದು ಕಡೆ ಹಾಕ್ಕೊಂಡು ಬಿಡ್ತೀನಿ ಇವನ್ನ. ಫ್ರೆಂಡ್ಸ್ ಎಲ್ಲ ಹಾಕಿನಿ. ಈ ಕಟ್ಟಿಂಗಿಗೆ ಸ್ವಲ್ಪ ಕವರ್ ಹಾಕಿ ಇಟ್ಟಿನಿ. ಹೇಳಿದ್ನಲ್ಲ ಲೈಟಾಗಿ ಬಿಸಿಲು ಬಿದ್ದದ. ಆಮ್ಯಾಗ ಇನ್ನೊಂದು ನೀವು ತೋರಿಸ್ತೀನಿ ನಾನು ನಿಮಗೆ. ಈ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ನಾಗ ಸಣ್ಣದಾಗಿ ಮೊಗ್ಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ ನೋಡ್ರಿ. ಒಂದು 2-3 ಕಾಣಿಸಿದೆ ನನಗೆ ಅಷ್ಟೇ ಈ ಗಿಡದಲ್ಲಿ. ಇಲ್ಲಿದೆ ನೋಡಿ, ಅಲ್ಲೊಂದಿದೆ ನೋಡಿ, ಕಾಣಿಸ್ತಾ ಆಯಿತಾ. ಅದು ಬಿಟ್ಟು ಇದು ಕಟ್ಟಿಂಗ್ ಹಾಕಿದ್ದಲ್ಲ ನಾನು, ಸುಮ್ಮನೆ ಎದ್ದಿತ್ತು ಅಂಥೇಳಿ. ಇದರಲ್ಲಿ ನೋಡ್ರಿ ಎಷ್ಟು ಬಂದಾವ ಅಂಥೇಳಿ. ಇಲ್ಲಿ ಇಲ್ಲೊಂದಿದೆ ಮತ್ತು ಇದು ಈ ಗಿಡದು, ಆ ಗಿಡದ ಇದು ಕಟ್ಟಿಂಗ್ ಈ ಗಿಡದ ಸರಿ ಹಾಕಿದ್ದು. ಇದು 2 ಇಲ್ಲಿ ಬಂದವ. ಆಮೇಲೆ ಇನ್ನೊಂದೆರಡು ಎಲ್ಲ ನೋಡಿದ್ನಲ್ಲಪ್ಪ. ಇಲ್ಲೊಂದಿದೆ, ಇಲ್ಲೊಂದು, ಇನ್ನೊಂದು ಇಲ್ಲೇ ಅದು ನೋಡ್ರಿ. ಇಲ್ಲಿ ನೋಡಿದ್ರಲ್ಲ ಇಷ್ಟು. ಇದು ಬಿದ್ದಿತ್ತು ಬೆಳಗ್ಗೆ ಸ್ವಲ್ಪ ಸಪೋರ್ಟಿಗೆ ಅಂತೇಳಿ ಹಂಗೆ ಹಿಂಗೆ ಏನೋ ಮಾಡಿ ಇಟ್ಟು ಅದು ಇದು ಮಾಡಿ ಹೋದೆ. ಸೊ ಇಷ್ಟು ಇವತ್ತಿನ ಕತೆ ಗಾರ್ಡನ್ನ ಅಪ್ಡೇಟು. ಓಕೆ ಫ್ರೆಂಡ್ಸ್, ಬಾಯ್. ಈ ಥರ ಏನಾರು ವಾತಾವರಣ ಇದ್ರೆ ನೀವು ಚೆನ್ನಾಗಿ ಸೀಡ್ಸ್ ಹಾಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ತರಕಾರಿ ಸೀಡ್ಸ್ ಏನೂ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಹೇಳಿ ನಿಮ್ಮ ಮನೆಗೆ ಸಿಗೋಂಥದ್ದು ಈ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಮೆಣಸಿನ್ಕಾಯಿ ಇವುಗಳ ಸೀಡ್ಸನ್ನು ತಂದು ನೀವು ಆರಾಮಾಗಿ ಹಾಕೋಬೋದು. ಇದರಿಂದ ಸಾಕಷ್ಟು ತರಕಾರಿ ನಮಗೆ ಸಿಗ್ತಾವೆ. ಅಲ್ಲಿ ನೋಡ್ರಿ ಪಕ್ಷಿ ಬಂದು ಕೂತದ್ದು, ಬುಲ್ಬುಲ್ ಹೋಯ್ತು. ಇಲ್ಲ ನೋಡ್ರಿ ಈಗ ಸ್ವಲ್ಪ ಅರಳಿದಾವೆ, ಸ್ವಲ್ಪ ಅರಳಿದಾನ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರೋಷ್ಟಿಗೆ ಅರಳಿದ್ದು. ಇನ್ನು ಎಲ್ಲ ಬೆಂಡೆಕಾಯಿ ಗಿಡದಲ್ಲಿ ಹತ್ಕೊಂಡು ಚೆಂದಾಗಿ ನೋಡ್ರಿ ಅಲ್ಲೊಂದೆರಡು ಪಕ್ಷಿ ಕುಂತ ಹೆಂಗೆ ಕರೀತಾವೆ. ಓಕೆ, ಬಾಯ್ ಫ್ರೆಂಡ್ಸ್.